ಇವಾಗ ತಾನೇ ಮ್ಯಾನಿಯಾ ಬಗ್ಗೆ ಮಾತಾಡಿದ್ದೆ. ಒಂದು 2-3 ಪಾಯಿಂಟ್ಗಳು ಬಿಟ್ಟು ಹೋದು ಅಂತ ಅನ್ನಿಸ್ತು. ಅದಕ್ಕೆ ಇವಾಗ ಒಂಚೂರು ಅಡಿಷನಲ್ ಪಾರ್ಟ್ 2 ಮಾಡ್ತಾಯಿದ್ದೀನಿ. ಸೇಮ್ ಟಾಪಿಕ್ಕು. ಅಂದರೆ ಈ ಮ್ಯಾನಿಯಾಗಳಲ್ಲಿ ಬೇರೆ ಬೇರೆ ಥರ ವಿಧಗಳಿವೆ. ನೀವು ಅದನ್ನು ಕೇಳಿರ್ತೀರ, ಟರ್ಮ್ಸ್ ಎಲ್ಲ ಕೇಳಿರ್ತೀರ ನೀವು. ಬಟ್ ನಾನು ಮತ್ತೆ ಅದನ್ನೊಂದು ಒಟ್ಟಾಗಿ ಹೇಳ್ತೀನಿ. ಉದಾಹರಣೆಗೆ ಮೆಗಲೋಮ್ಯಾನಿಯಾ, ತನ್ನ ಬಗ್ಗೆ ತೀರಾ ಅತಿಯಾಗಿ ತಿಳ್ಕೊಂಡಿರೋದು. ಮೆಗಲೋಮ್ಯಾನಿಯಾ ಅಂದರೆ ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಅನ್ನೋ ಥರ ಒಂದು ಮನೋಭಾವನೆ ಇರುತ್ತಲ್ವ, ಅದಕ್ಕೆ ಮೆಗಲೋಮ್ಯಾನಿಯಾ ಅಂತ ಅಂತಾರೆ. ಮೆಗಲೋ ಅಂದರೆ ದೊಡ್ಡದು, ಮೆಗಾ ಅಂದರೆ ದೊಡ್ಡದು. ಸೊ ನಾನು ಬಹಳ ದೊಡ್ಡ ಮನುಷ್ಯ ನಾನು ಅಂತ. ಆ ಮೆಗಲೋಮ್ಯಾನಿಯಾ ಅದೊಂದು ಆ್ಯಟಿಟ್ಯೂಡ್ ಅದು, ಆಯಿತಾ. ಮ್ಯಾನಿಯಾದಲ್ಲಿ ಮೆಗಲೋಮ್ಯಾನಿಯಾ. ಆಮೇಲೆ ಇನ್ನೊಂದು ಮ್ಯಾನಿಯಾ ಏನು ಅಂದರೆ ಕ್ಲೆಪ್ಟೊಮ್ಯಾನಿಯಾ. ಕ್ಲೆಪ್ಟೊಮ್ಯಾನಿಯಾ ಅಂತಂದರೆ ಯಾವುದಾದ್ರೂ ಒಂದು ವಸ್ತು ಎಲ್ಲೋ ಒಂದು ಕಡೆ ನೋಡಿರ್ತೀರ ಇನ್ನೊಬ್ಬರ ಮನೆಯಲ್ಲಿ, ಅದನ್ನು ಕದಿಬೇಕು ಅಂತ ಆಸೆ, ಹೆಂಗಾದ್ರೂ ಮಾಡಿ ಅದು ನಂದಾಗಬೇಕು ಅಂತ. ಸೊ ಈ ಥರ ಇನ್ನೊಬ್ಬರ ವಸ್ತುವನ್ನು ತನ್ನದಾಗಿಸಿಕೊಳ್ಳುವಂತಹ ಒಂದು ಮನೋಭಾವನೆ, ಒಂದು ಕಾಯಿಲೆ ಅಂತ ಹೇಳಬೇಕು ಅದನ್ನು, ಕ್ಲೆಪ್ಟೊಮ್ಯಾನಿಯಾ ಅಂತ ಹೇಳಿಬಿಟ್ಟು. ನನ್ನ ಕ್ಲಿನಿಕ್ಗೆ ಬಂದ ಒಬ್ಬ ಪೇಷಂಟು ನನ್ನ ಟೇಬಲ್ ಮೇಲೆ ಒಂದಷ್ಟು ಪೆನ್ನುಗಳು ನೋಡಿಬಿಟ್ಟು, ಸರ್, ಐ ಕೆನಾಟ್ ರೆಸಿಸ್ಟ್ ದ ಟೆಂಪ್ಟೇಷನ್ ಆಫ್ ಟೇಕಿಂಗ್ ಒನ್ ಆಫ್ ದ ಪೆನ್ಸ್ ಅಂದ್ಬಿಟ್ಟು ತೆಗೆದುಕೊಂಡು ಜೋಬಿಗೆ ಹಾಕ್ಕೊಂಡೇ ಬಿಟ್ಟ. ಸೊ ಓಪನ್ ಕ್ಲೆಪ್ಟೊಮ್ಯಾನಿಯಾ. ಸೊ ಕ್ಲೆಪ್ಟೊಮ್ಯಾನಿಯಾಕ್ಸ್ ಅವರು ಕದಿಬೇಕು ಅಂತ ಆಸೆ. ಇನ್ನೊಂದು ಮ್ಯಾನಿಯಾ ಯಾವುದು ಅಂತಂದರೆ ಪೈರೋಮ್ಯಾನಿಯಾ ಅಂಥೇಳಿ. ಪೈರೋ ಅಂದರೆ ಫೈರ್. ಯಾವುದಾದ್ರೂ ಒಂದು ವಸ್ತು ಚೆನ್ನಾಗಿದ್ರೂ ಚೆನ್ನಾಗಿಲ್ಲ ಅಂದ್ರೂ ಏನೋ ನೋಡಿದ ತಕ್ಷಣ ಅದಕ್ಕೊಂದು ಬೆಂಕಿ ಹಚ್ಚಬೇಕು ಅಂತ ಹೇಳಿಬಿಟ್ಟು. ಸೊ ಈ ಥರ ಒಂದು ಪ್ರವೃತ್ತಿ ಬೆಳೆಸ್ಕೊಂಡಿರ್ತಾರೆ ಕೆಲವರು. ಸೊ ಬೆಂಕಿ ಹಚ್ಚುವಂಥ ಒಂದು ಪ್ರವೃತ್ತಿ ಯಾವುದೇ ಇದಕ್ಕೆ, ಅದು ಕೆಟ್ಟದಿರಲಿ ಅಥವಾ ನಿಮ್ಮ ಶತ್ರುಗಳದ್ದು, ಅದು ನಾಶ ಮಾಡ್ತೀನಿ ನಾನು ಅಂತೇಳ್ಬಿಟ್ಟು, ಅದು ಬೆಂಕಿ ಹಚ್ಚಿಬಿಡ್ತೀನಿ ನಾನು ಅದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದು ಪೈರೋಮ್ಯಾನಿಯಾ. ಇನ್ನೊಂದು ಬಹಳ ರ್ಯಾರು, ಹೇಳಬೇಕೋ ಬೇಡೋ, ಬಟ್ ಅದು ನಿಂಫೊಮ್ಯಾನಿಯಾ ಅಂತ ಹೇಳ್ಬಿಟ್ಟು. ನಿಂಫೊಮ್ಯಾನಿಯಾ ಅಂತ ಅಂದರೆ ಹೆಂಗಸರಿಗೆ, ಹೆಂಗಸರದ ಒಂದು ವಿಕೃತ ಕಾಮ. ಅದು ಹೆಚ್ಚಿಗೆ ನಾನು ಎಕ್ಸ್ಪ್ಲನೇಷನ್ ಕೊಡಲ್ಲ, ನೀವು ಕೆಲವರು ಕೇಳಿರ್ತೀರ ಅದನ್ನು. ಸೊ ಆ ನಿಂಫೊಮ್ಯಾನಿಯಾ. ಹೀಗೆ ಹುಡುಕ್ತಾ ಹೋದರೆ ಭಾಳ ಥರ ಮ್ಯಾನಿಯಾಗಳಿವೆ. ಎಲ್ಲರೂ ಒಂದು ರೀತಿಯಲ್ಲಿ ಮ್ಯಾನಿಯಾಗಳೇ, ಸ್ವಲ್ಪ ಪ್ರಮಾಣ ಮೇಲೆ ಹೆಚ್ಚು ಕಡಿಮೆ ಅಷ್ಟೇ. ಇನ್ನೊಬ್ಬರನ್ನು ನೋಡಿದ್ರೆ ನಮಗೆ ಅವನು ಹುಚ್ಚ ಅಂತ ಅನಿಸುತ್ತೆ, ಅವನಿಗೆ ನಮ್ಮನ್ನು ನೋಡಿದ್ರೆ ಹುಚ್ಚ ಅಂತ ಅನಿಸುತ್ತೆ. ಅದಕ್ಕೆ ಯಾವುದೋ ಒಂದು ಜೋಕ್ ಇದೆ. ನಿಮ್ಯಾನ್ಸ್ ಒಳಗಡೆ ಪೇಷಂಟ್ಗಳು ಹೊರಗಡೆ ಇರ್ತಾರಂತೆ, ಹೊರಗಡೆಯಿಂದ ಜನಗಳು ಹೋಗ್ತಾ ಇರ್ತಾರಂತೆ ರೋಡಲ್ಲಿ ನಡ್ಕೊಂಡು. ಇವರು ವಾರ್ಡ್ ಒಳಗಡೆ ಇರ್ತಾರೆ. ಅವರು ಒಬ್ರಿಗೊಬ್ರು ಹೇಳ್ಕೊಳ್ತಾರಂತೆ, ನೋಡು ಎಷ್ಟೊಂದು ಹುಚ್ಚರು ಹೊರಗಡೆ ಹೋಗ್ತಾ ಇದ್ದಾರೆ, ನಾವು ಒಳಗಡೆ ಸೇಫ್ ಆಗಿದ್ದೀವಿ, ಅವರೆಲ್ಲ ಹೊರಗಡೆ ಓಡಾಡ್ತಾ ಇದ್ದಾರೆ ನೋಡು ಅಂತ ಹೇಳಿಬಿಟ್ಟು. ಹೀಗೆ ಒಬ್ಬರನ್ನು ನೋಡಿದರೆ ಇನ್ನೊಬ್ಬರಿಗೆ ಅವನು ಹುಚ್ಚ ಅಂತ ಅನ್ನಿಸ್ಬೋದು. ಸೊ ಈ ಹುಚ್ಚು ಅನ್ನೋದು ಒಂದು ರಿಲೇಟಿವ್ ಟರ್ಮು. ಎಲ್ಲರೂ ಒಂದು ರೀತಿಯಲ್ಲಿ ಹುಚ್ಚರೇ. ಕೆಲವರಿಗೆ ಬಂಗಾರದ ಹುಚ್ಚು, ಕೆಲವರಿಗೆ ದುಡ್ಡಿನ ಹುಚ್ಚು, ದುಡ್ಡು ಅಕ್ಯುಮುಲೇಟ್ ಮಾಡೋ ಹುಚ್ಚು, ಕೆಲವರಿಗೆ ಸೈಟ್ ಮಾಡೋ ಹುಚ್ಚು. ಒಂದು ಮನೆ ಇದೆ, ಒಂದು ಜಾಗ ಎಲ್ಲ ಇದೆ, ಆದರೂ ಇನ್ನೊಂದು ಸೈಟ್ ತೊಗೊಳ್ಳೋಣ, ಇನ್ನೊಂದು ಫ್ಲ್ಯಾಟ್ ತೊಗೊಳ್ಳೋಣ. ಈ ಥರ ಫ್ಲ್ಯಾಟು, ಸೈಟು, ಅದಕ್ಕೆಲ್ಲ ಇನ್ನೂ ಹೆಸರುಗಳು ಕೊಟ್ಟಿಲ್ಲ. ಬಟ್ ಒಂಥರ ಮೆಟೀರಿಯಲಿಸ್ಟಿಕ್ ಮನೋಭಾವನೆ ಅಂತ ಅಷ್ಟೇ ಹೇಳ್ಬೋದು. ಸೊ ಅದೂ ಒಂದು ಮ್ಯಾನಿಯಾಕ್ ಡಿಸೀಸ್ ಇದಕ್ಕೆ ಸೇರಿಸ್ಕೊಳ್ಬೋದು. ಎಷ್ಟಿದ್ರೂ ಇನ್ನೂ ಬೇಕು ಅನ್ನುವಂತಹ ಒಂದು ದುರಾಸೆ. ಈ ದುರಾಸೆ ಅದೂ ತುಂಬ ಹೈ ಪ್ರಪೋರ್ಷನ್ಗೆ ಹೋದಾಗ ಅದೂ ಒಂದು ಮ್ಯಾನಿಯಾಕ್ ಡಿಸೀಸೇ ಆಗಿಬಿಡುತ್ತೆ. ಸೊ ಹೀಗೆ ಹಲವಾರು ಮ್ಯಾನಿಯಾಗಳಿವೆ. ಅದನ್ನು ನಾನು ಆವಾಗ ಹೇಳಲಿಕ್ಕೆ ಮರೆತೆ. ಸೊ ಈಗ ಒಂದು ಎಡಿಷನಲ್ ಆಗಿ ಒಂದು ಚಿಕ್ಕದು ಇನ್ನೊಂದು ಪಾರ್ಟ್ ಮಾಡಿದೆ ಅಷ್ಟೇ, ಇನ್ನೇನಿಲ್ಲ. ಜೈ ಹಿಂದ್.